ಡಿಕೆಶಿ ವಿರುದ್ಧವೇ ಪರಮೇಶ್ವರ್ ತಿರುಗಿ ಬಿದ್ದಿದ್ದಾರೆ. ಸಿದ್ದರಾಮಯ್ಯ ಡಿಕೆಶಿ ಏಕಪಕ್ಷೀಯ ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಪರಮೇಶ್ವರ್ ಗರಂ ಆಗಿರೋದು ಪರಿಷತ್ ಚುನಾವಣೆ ಅಭ್ಯರ್ಥಿ ಆಯ್ಕೆ ಸಂಬಂಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ತಮ್ಮ ಬೆಂಬಲಿಗರಿಗೆ ಮಣೆ ಹಾಕೋದಕ್ಕೆ ಮಾತ್ರ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಜೋಡೆತ್ತುಗಳ ನಡೆ ವಿರುದ್ಧ ಗೃಹ ಮಂತ್ರಿ ಪರಮೇಶ್ವರ್ ಅವರು ಕೆಂಡ ಕಾರಿದ್ದಾರೆ. ಬಹಿರಂಗವಾಗಿಯೇ ಸಿಎಂ ಡಿಸಿಎಂಗೆ ಪರಮೇಶ್ವರ್ ಟಕ್ಕರ್ ಕೊಟ್ಟಿರೋದು. ನೀವಿಬ್ಬರೇ ಎಲ್ಲಾ ನಿರ್ಧಾರ ಮಾಡೋದಾದ್ರೆ ಹೇಗೆ ಅಂತ ಹೇಳಿ ಪರಮೇಶ್ವರ್ ಪ್ರಶ್ನೆ ಮಾಡಿದ್ದಾರೆ. ಪಕ್ಷದಲ್ಲಿ ಬೇರೆ ಹಿರಿಯ ನಾಯಕರುಗಳೇ ಇಲ್ವಾ? ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಪರಮೇಶ್ವರ್ ಕೆಂಡಾಮಂಡಲವಾಗಿದ್ದಾರೆ. ನೇರವಾಗಿ ಬಹಿರಂಗವಾಗಿ ವಾಗ್ದಾಳಿಯನ್ನ ನಡೆಸಿರೋದು ಪರಮೇಶ್ವರ್. ಎಲ್ಲಾ ನಿರ್ಧಾರಗಳನ್ನ ನೀವಿಬ್ರೇ ತೆಗೆದುಕೊಳ್ಳೋದಾದ್ರೆ ಸಂಪುಟದಲ್ಲಿ ನಾವ್ಯಾಕಿರೋದು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಜೋಡೆತ್ತುಗಳ ನಡೆಯ ವಿರುದ್ಧ ಕೆಂಡವನ್ನ ಕಾರಿದ್ದಾರೆ ಗೃಹ ಮಂತ್ರಿ. ಬಹಿರಂಗವಾಗಿಯೇ ಸಿಎಂ ಡಿಸಿಎಂಗೆ ಪರಮೇಶ್ವರ್ ಟಕ್ಕರ್ ಕೊಟ್ಟಿರೋದು. ನೀವಿಬ್ರೇ ಎಲ್ಲಾ ನಿರ್ಧಾರ ಮಾಡೋದಾದ್ರೆ ನಾವ್ಯಾಕ್ ಬೇಕು, ನೀವಿಬ್ರೇ ಸರ್ಕಾರ ನಡೆಸ್ಕೊಳ್ಳಿ ಅಂತ ಹೇಳಿ ಆಕ್ರೋಶದ ನುಡಿಗಳನ್ನಾಡಿದ್ದಾರೆ. ತೀರ್ಮಾನ ಹೈಕಮಾಂಡ್ನವ್ರು ಮಾಡ್ತಾರೆ. ಯಾವ ಸಂದರ್ಭಕ್ಕೆ ಯಾರ್ಯಾರನ್ನ ಬದಲಾವಣೆ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋದು ಅವರ ತೀರ್ಮಾನ. ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಂತ ಹುದ್ದೆ ಅದು ಪಕ್ಷದ ಹೈಕಮಾಂಡ್ನವರು ನಿರ್ಧಾರ ಮಾಡುವಂಥದ್ದು. ಶಿವಕುಮಾರ್ ಅವ್ರನ್ನ ಬದಲಾಯಿಸಬೇಕು ಅಂದರೆ ಬದಲಾಯಿಸ್ತಾರೆ, ಇಲ್ಲ ಬದಲಾಯಿಸೋದು ಬೇಡ ಸದ್ಯಕ್ಕೆ ಅವರೇ ಇರಲಿ ಮುಂದುವರಿಲಿ ಅಂತಂದರೆ ಮುಂದುವರಿಸ್ತಾರೆ. ಈಗ ನಾನು 8 ವರ್ಷ ಇದ್ದೆ, ನನಗೆ 2 ಸರಿ ಬಂದಾಗ ಕೂಡ ಬದಲಾಯಿಸೋದು ಬೇಡ ಪರಮೇಶ್ವರ್ ಹಾಗೆ ಇರಲಿ ಅಂತ ಹೇಳಿದ್ರು ನಾನು ಮುಂದುವರೆದೆ. ಹಾಗಾಗಿ ಅವರ ತೀರ್ಮಾನ ಅಂತಿಮವಾಗಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನ ಬದಲಾಯಿಸಬೇಕಾ ಬೇಡವಾ ಅದನ್ನು ಅವರು ತೀರ್ಮಾನ ಮಾಡ್ತಾರೆ. ಶಿವಕುಮಾರ್ ತೀರ್ಮಾನ ಮಾಡೋದಿಲ್ಲ, ಮಾಡೋದಿಲ್ಲ, ಮುಖ್ಯಮಂತ್ರಿಗಳು ಮಾಡೋದಿಲ್ಲ, ಯಾರೂ ಮಾಡೋದಿಲ್ಲ. ಅದು ಹೈಕಮಾಂಡ್ನವರೇ ಮಾಡೋದು.